ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭವಾನಿ. ಎಲ್ಲರಿಗೂ ಭವಾನಿಶ್ರೇಯಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊರಟಿದ್ದೀವಿ ಜೆನುಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ. ಸೊ ಇವತ್ತು ಹುಣ್ಣಿಮೆ ಆಗಿದೆ. ನಮ್ಗೆ ಯಾರೋ ಹೇಳಿದ್ರು ಹುಣ್ಣಿಮೆ ಟೈಮಲ್ಲಿ ಬೆಟ್ಟಕ್ಕೆ ಹೋಗಬೇಕು ಅಂತ. ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಬೆಟ್ಟ. ಆ ಬೆಟ್ಟಕ್ಕೆ ನಾವು ಹೋಗ್ಬೇಕು ಇವತ್ತು ಸದ್ಯಕ್ಕೆ. ಅಲ್ಲಿ ಕಾರ್ ಅಲೌಡ್ ಇಲ್ಲ, ನಾವು ಅದನ್ನ ಎತ್ಕೊಂಡು ಹೋಗಬೇಕು. ಬಟ್ ಪಾರ್ಕಿಂಗ್ ಅಂತೂ ಮಾಡಬೇಕು. ಎಷ್ಟು ಕಾರ್ ಇದೆ ನೋಡಿ ಗುರು, ಎಷ್ಟು ಜನ ಬಂದಿದ್ದಾರೆ. ಈಗ ನನಗಂತೂ ಹೊಸ ಪ್ಲೇಸ್, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೀವು ಮುಂಚೆ ಪ್ಲೇಸಿಗೆ ಬಂದಿದ್ರಾ? ಈ ಪ್ಲೇಸ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದ್ರೆ ನನಗೆ ಪಟ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಬಿಡಿ ಆಯಿತಾ. ನಾವು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀವಿ ಅಂತ ಹೋಗಿ ನೋಡಿ. ಬೆಟ್ಟ ಹತ್ಬೇಕಾದ್ರೆ ಈಸಿಯಾಗಿದೆ, ಶೆಲ್ಟರ್ ಕೂಡ ಇದೆ. ಬಿಸಿಲಲ್ಲಿ ಮಳೆಯಲ್ಲಿ ಆರಾಮಾಗಿ ಬೆಟ್ಟ ಹತ್ಬೋದು. ಬೆಟ್ಟ ಹತ್ಬೇಕಾದ್ರೆ ಒಂದೊಂದು ವ್ಯೂ ಕಾಣಿಸುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ. ಬರೀ ನೀರಲ್ಲಿ ಸುಸ್ತಾದಾಗ ಒಂದೆರಡು ಕಡೆ ನಿಂತಾಗ ಈ ಥರ ಸುಮಾರು ಬೋಟ್ ಕಾಣಿಸುತ್ತೆ. ನಮಗೆ ಒಂದೊಂದು ತುಂಬ ಇಂಪ್ರೆಸಿವ್ ಆಗಂತ ಅನಿಸಿತ್ತು. ಕೂತಿದ್ದೀವಿ. ಕೂತಾದ್ಮೇಲೆ ಸುಮಾರು ಜನ ಕೂರ್ತಾರೆ ಇಲ್ಲೇನೆ. ಇನ್ನೂ ಅರ್ಧ ಸ್ಟೆಪ್ಸ್ ಇದೆ. ಇದೊಂದು ಸ್ವಲ್ಪ ಸ್ಟೀಪ್ ತುಂಬ ಜಾಸ್ತಿ ಇದೆ. ಅದಕ್ಕೆ ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಕೂತಿದ್ದೀನಿ. ಕೂದಲಂತೂ ಬಿಡೋಕ್ಕಾಗಲ್ಲ, ತೆಗೆದು ಮೇಲ್ಗಡೆ ಕಟ್ಟಿದ್ದೀನಿ. ಸೊ ದೇವ್ರನ್ನ ನೋಡಬೇಕಲ್ವ, ಬೇಗ ಹತ್ಬಿಡೋಣ. ಆ್ಯಕ್ಚುಲಿ ನಾವು ಸ್ಟೆಪ್ಸ್ ಹತ್ಬೇಕಾದ್ರೆ ಎಷ್ಟೊಂದು ಜನ ಬಂದಿದ್ರ ಅಂತ ಡೌಟ್ ಆಗಿತ್ತು. ಸೊ ಮೇಲ್ಗಡೆ ಬಂದಮೇಲೆ ಜನ ನೋಡಿದ್ಮೇಲೆ ಇಷ್ಟು ಜನ ಹತ್ಕೊಂಡು ಬಂದಿದ್ರ, ಇಷ್ಟು ಜನ ಇಳಿತಾ ಇದ್ದಾರೆ ಅಂತ ಫೀಲ್ ಇತ್ತು. ಮೇಲೆ ಹತ್ತಿದ್ಮೇಲೆ ಒಂದು ಸ್ವಲ್ಪ ಸೆಕೆ ಆಯಿತು, ಅಲ್ಲಿವರೆಗೂ ಏನೂ ಅನಿಸ್ಲಿಲ್ಲ. ಸ್ಟೆಪ್ಸ್ ಕೂಡ ಆರಾಮಾಗಿ ಬರ್ಬೋದು. 1000 ಸ್ಟೆಪ್ಸ್ ಇದೆ ಅಂತ ಹೇಳಿದ್ದಾರೆ. ಬಟ್ 1000 ಸ್ಟೆಪ್ ಅಂತ ಏನೂ ಅನಿಸ್ಲಿಲ್ಲ. ಈಸಿಯಾಗಿ ಬರ್ಬೋದು. ಯಾರೇ ಇಲ್ಲಿ ನಿಮ್ಗೆ ಏಜ್ ಆಗಿದ್ದು ಆರಾಮಾಗಿ ಬರ್ಬೋದು. ನಮ್ಮ ಅಪ್ಪ ಮಂಡಿನೂ ಇತ್ತು, ಅವರು ಕೂಡ ಆರಾಮಾಗಿ ಹತ್ಕೊಬಂದರು. ಇಲ್ಲಿ ನೈವೇದ್ಯಕ್ಕೆ ಏನಾದರೂ ಮಾಡಬೇಕಂದ್ರೆ ಅಲ್ಲಿ ಒಳಗಡೆ ಹೋಗಿ ಮಾಡಿ ದೇವ್ರಿಗೆ ನೈವೇದ್ಯ ಹೋಗ್ಬೋದು. ಇಲ್ಲಿ ಒಂದು ಕಾಯಿ ಕೊಡ್ತಾರೆ, ಪೂಜೆ ಮಾಡಿಬಿಟ್ಟು ಅದನ್ನ ನಾವು ಮನೆಗೆ ತೊಗೊಂಡು ಇಟ್ಕೋಬೋದು. ಇದು 2 ಪಾದ ಕೂಡ ಕಾಣಿಸುತ್ತೆ, ತೋರಿಸ್ತೀನಿ ನಿಮಗೆ. ಜೆನುಕಲ್ ಸಿದ್ದೇಶ್ವರ ಬೆಟ್ಟ ಅಂತ ನೋಡಕ್ಕೆ ಬರೋದು ಸ್ಪಾಟು. ಮೇಲ್ಗಡೆ ಹತ್ತಿ 2 ಪಾದನ ನೋಡೋಕ್ಕೋಸ್ಕರನೇ ಬರ್ತೀವಿ. ಅವ್ರದ್ದು ಎಡಪಾದ ಮತ್ತು ಬಲಪಾದ ಎರಡೂ ತೋರಿಸಿದೆ.
ಅಷ್ಟೊಂದು ಸ್ವಲ್ಪ ಈಸಿ, ಆದರೆ ಇಳಿಬೇಕಾದ್ರೆ ಇನ್ನೂ ಈಸಿನೇ, ಬಟ್ ಜೋಪಾನವಾಗಿ ಇಳಿಬೇಕು. ಯಾಕೆಂತಂದರೆ ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ ಇದೆ. ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ನಿಮಗೆ ಊಟ ತಿಂಡಿ ಮತ್ತು ಉಳ್ಕೊಳೋ ಕೂಡ ವ್ಯವಸ್ಥೆ ಇರುತ್ತೆ. ನಾವು ಹೋಗಿದ್ದು ಜಾತ್ರೆ ಟೈಮಲ್ಲಿ. ಸೊ ನೀವು ಬುಕ್ಕಿಂಗ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ ದೇವಸ್ಥಾನದ ಕೆಳಗಡೆ ನೀವು ಸ್ಟೇ ಕೂಡ ಮಾಡ್ಬೋದು. ಸೊ ನಮಗಿಲ್ಲಿ ಮೇಜರಾಗಿ ಮುದ್ದೆನೇ ಕೊಡ್ತಾರೆ, ಬೇಕಾದರೆ ಹಾಕಿಸ್ಕೋಬೋದು. ನೀವು ತಿನ್ನಲ್ಲ ಅಂತಂದರೆ ನಿಮಗೆ ಅನ್ನ ಸಾಂಬಾರು ಕೂಡ ಇರುತ್ತೆ. ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ನಾವೇ ಪ್ಲೇಟ್ಸ್ ಎಲ್ಲ ತೊಗೊಂಡು ತೊಳ್ಕೊಬೋದು. ಸೊ ಏನು ಅಂತ ಕೆಲವ್ರು ತಿನ್ನೋಕ್ಕೆ ಇಷ್ಟ ಇದ್ದರೆ ತಿನ್ಬೋದು, ಇಲ್ಲ ಅಂತಂದರೆ ಸೇಮ್ ಪ್ರಸಾದ ನಾವು ಹೆಂಗೆ ಕೊಡ್ತೀವಿ. ನಮಗೆ ಅವತ್ತು ಜೇನಿನ ಪಾಯಸ ಅಂತ ಮಾಡಿ ಜೇನಿನ ಪಾಯಸ ಕೊಟ್ಟರು. ಸೊ ನೋಡಿ, ಮುದ್ದೆ ಅನ್ನ ಸಾಂಬಾರು ಕಂಪ್ಲೀಟ್ ದೇವಸ್ಥಾನದ ವ್ಯೂ ತೋರಿಸ್ತಾ ಇದೆ. ರಥ ರೆಡಿ ಮಾಡಿದ್ರು, ಯಾಕೆಂದರೆ ಅವತ್ತು ಜಾತ್ರೆ ಇತ್ತು ನಾವು ಹೋಗಿದ್ದಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ಬಾಯ್ ಬಾಯ್.